ಉತ್ತರ ಪ್ರದೇಶದ ರಾಮ್ ಜನ್ಮಭೂಮಿ ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ದೇವಾಲಯ. ಅದು ನಿಮ್ಮ ಕಣ್ಣುಗಳ ಮುಂದೆ. ಆದರೆ ಅದು ಅಷ್ಟು ಸುಲಭವಾಗಿರಲಿಲ್ಲ. ಚಾರ್ಜ್ ಮಾಡಿಕೊಳ್ಳಲು ನಾವು ಶ್ರೀರಾಮ್ ಮಂದಿರ ಎಲ್ಲಿದೆ ಮತ್ತು ಏನಾಗಿರುತ್ತದೆ? ಸಾಮಾನ್ಯ ಪ್ರವೇಶ ಇಲ್ಲಿಂದ ಮತ್ತು ವಿಐಪಿ ಸಾಮಾನ್ಯ ಪ್ರವೇಶಕ್ಕೆ ಇಲ್ಲಿಂದ ಪ್ರವೇಶವಿರುತ್ತದೆ. ನಂತರ ನೀವು ಇಲ್ಲಿಗೆ ಬರುವ ಮೊದಲು ಪೆವಿಲಿಯನ್, ನಂತರ ನೀವು ಇಲ್ಲಿ ಮುಂದೆ ಸಾಗುತ್ತೀರಿ. ಎರಡನೇ ಪೆವಿಲಿಯನ್ ಆಗಿರುವ ಅನ್ನು ತಲುಪಿ ಮತ್ತು ನಂತರ ನೀವು ಮುಂದೆ ಸಾಗಿ ಮತ್ತು ಇಲ್ಲಿಗೆ ತಲುಪಿ, ಅಂದರೆ ಮೂರನೇ ಪೆವಿಲಿಯನ್ ಕೆಳಗೆ. ಇದು ಮುಂಭಾಗದಲ್ಲಿರುವ ದೇವಾಲಯದ ಪ್ರಮುಖ ಭಾಗವಾಗಿದೆ. ಸ್ಥಳ ಅಂದರೆ ಇದು ಗರ್ಭಗುಡಿ, ಅಂದರೆ ಇದು ಶ್ರೀರಾಮನ 51 ಇಂಚಿನ ವಿಗ್ರಹವಿರುವ ಸ್ಥಳ. ಅಮೃತಶಿಲೆಯ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ದರ್ಶನ ಮಾಡಲಾಗುವುದು. ಇದರ ನಂತರ ನೀವು ಈ ದ್ವಾಟಹ ಜಟಾಯು ಶ್ರೀರಾಮ್ ದೇವಾಲಯವನ್ನು ನೋಡುತ್ತಿದ್ದಾನೆ. ಮಹಾರಾಜರ ಪ್ರತಿಮೆಗೂ ವಿಐಪಿ ಪ್ರವೇಶವಿದೆ. ಇರುವವರಿಗೆ ಇದು ದೊಡ್ಡ ಅನುಕೂಲ. ನಾನು ಇದನ್ನು ರಾಮಮಂದಿರದ ಇತರ ವೈಶಿಷ್ಟ್ಯಗಳೊಂದಿಗೆ ಸೇರಿಸಿದ್ದೇನೆ. ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮಾಡಿ, ಪೂರ್ತಿ ವಿಡಿಯೋ ಹಾಕುತ್ತೇನೆ. 3D ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.